ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 8ನೇ ಅಧ್ಯಾಯ ವಚನ 9ರಿಂದ 25 ತನಕ. ಓಕೆ. ಆ ಸಮಾರಿಯ ಪಟ್ಟಣದಲ್ಲಿ ಸಿಮೋನನೆಂಬ ಒಬ್ಬ ಮಂತ್ರವಾದಿ ಇದ್ದನು. ಅವನು ಸಮಾರಿಯದ ಜನತೆಯನ್ನು ತನ್ನ ಮಾಯ ಮಂತ್ರಗಳಿಂದ ಮಂಕುಗೊಳಿಸಿದ್ದನು. ತಾನೊಬ್ಬ ಮಹಾಪುರುಷ ಎಂದು ಕೊಚ್ಚಿಕೊಳ್ಳುತ್ತಿದ್ದನು. ದೇವರ ಮಹಾಶಕ್ತಿ ಇವನೇ ಎಂದು ಜನರು ಅವನ ಮಂತ್ರತಂತ್ರಗಳಿಗೆ ಮಾರು ಹೋಗಿ ಅವನ ಮಾತಿಗೆ ಬೆಲೆ ಕೊಡುತ್ತಿದ್ದರು. ಯಾವಾಗ ಫಿಲಿಪ್ಪನು ಸಮಾರಿಯ ಪಟ್ಟಣದಲ್ಲಿ ಹೋಗಿ ಸುವಾರ್ತೆಯನ್ನು ಸಾರುವಾಗ ದೇವರ ವಾಕ್ಯವನ್ನ ಕೇಳಿ ವಿಶ್ವಾಸ ಯೇಸುವನ್ನ ನಂಬಿದ ಜನರಲ್ಲಿ ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು, ರೋಗ ಸೌಖ್ಯಗಳು ಜರುಗತೊಡಗಿದವು. ಅದೇ ಊರಿನಲ್ಲಿ ಒಬ್ಬ ಮಹಾನ್ ಶಕ್ತಿ, ದೇವರ ಮಹಾಶಕ್ತಿ ಎಂದು ಹೇಳಿಕೊಳ್ಳುವ ಒಬ್ಬ ಮಂತ್ರವಾದಿ ಇದ್ದ. ಮಾಟ ಮಂತ್ರಗಳ ಮೂಲಕ ಜನರಲ್ಲಿ ಕಾರ್ಯ ಮಾಡುತ್ತಿದ್ದ ಅವನು ಜನರನ್ನ ವಶಪಡಿಸಿಕೊಂಡಿದ್ದ. ಅವನ ಮಾತುಗಳಿಗೆ ಜನ ಮಾರು ಹೋಗಿದ್ದರು. ಕಾರಣ ಅವನು ಮಂತ್ರವಾದಿ, ದುರಾತ್ಮಗಳ ಶಕ್ತಿಯಿಂದ ಮಾಡುತ್ತಿದ್ದ ಕೆಲಸದ ನಿಮಿತ್ತ. ಅಂಥ ಮಂತ್ರವಾದಿ ಫಿಲಿಪ್ಪನು ಸಮಾರಿಯ ಪಟ್ಟಣದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ. ಇದು ಹೇಗೆ ಸಾಧ್ಯ? ಒಬ್ಬ ವ್ಯಕ್ತಿ ಎದ್ದು ನಿಂತು ಯೇಸುವಿನ ಕುರಿತು ಮಾತನಾಡುವಾಗ ದೆವ್ವಗಳು ಓಡುತ್ತಿವೆ, ಪಾರ್ಶ್ವ ರೋಗಿಗಳು ಗುಣ ಹೊಂದುತ್ತಿದ್ದಾರೆ, ಕುರುಡರು ಕುಂಟರು ಸ್ವಸ್ಥರಾಗುತ್ತಿದ್ದಾರೆ ಅಂತ ಅವನು ಸಹ ಬಂದು ಒಂದು ಕಾತುರದಿಂದ ಫಿಲಿಪ್ಪನ ಬಳಿ ಬರುತ್ತಾನೆ. ಓಕೆ ನೋಡಿ, ಇವತ್ತು ಶುಭ ಸಂದೇಶದ ಮುಂದೆ ಸಕಲ ಜೀವರಾಶಿಗಳು ಮೊಣಕಾಲೂರಿ ಅಡ್ಡ ಬೀಳುತ್ತದೆ. ಫಿಲಿಪ್ಪನು ದೇವರ ಸಾಮ್ರಾಜ್ಯ ಹಾಗೂ ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಬೋಧಿಸಿದಾಗ ಅದರಲ್ಲಿ ವಿಶ್ವಾಸ ತಳೆದರು. ಸ್ತ್ರೀ ಪುರುಷರೆನ್ನದೆ ಅನೇಕರು ದೀಕ್ಷಾ ಸ್ನಾನವನ್ನು ಪಡೆದರು. ಸಿಮೋನ ಎಂಬ ಮಂತ್ರವಾದಿ ಕೂಡ ವಿಶ್ವಾಸವಿಟ್ಟನು. ದೀಕ್ಷಾ ಸ್ನಾನವನ್ನು ಪಡೆದು ಫಿಲಿಪ್ಪನ ಸಂಗಡಿಗನಾದನು. ಫಿಲಿಪ್ಪನು ಮಾಡಿದ ಅದ್ಭುತ ಕಾರ್ಯಗಳನ್ನು, ಸೂಚನಾ ಕಾರ್ಯಗಳನ್ನು ಕಂಡು ಬೆಕ್ಕಸ ಬೆರಗಾದನು. ಫಿಲಿಪ್ಪನ ಜೊತೆ ಆ ಮಂತ್ರವಾದಿ ಸಿಮೋನ ಹೋಗಿ ಸೇರ್ಕೊಳ್ತಾನೆ. ನಾನು ಸಹ ಯೇಸುವನ್ನ ನಂಬುತ್ತೇನೆ ಎಂದು. ಮಾತ್ರವಲ್ಲ, ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳುತ್ತಾನೆ. ಆದರೆ ಅದರ ಉದ್ದೇಶ ಏನು? ಪ್ರಭು ನಮ್ಮ ಮನಸ್ಸಿನ ಉದ್ದೇಶವನ್ನ ನೋಡುವವರಾಗಿದ್ದಾರೆ. ಅವನು ದೀಕ್ಷಾ ಸ್ನಾನ ಪಡೆದುಕೊಂಡಿದ್ದು, ಯೇಸುವನ್ನ ನಂಬಿದ್ದು ದುರುದ್ದೇಶವಾಗಿತ್ತು. ಏನದು ದುರುದ್ದೇಶ? ನಾನು ಸಹ ನನ್ನ ಮಾಟ ಮಂತ್ರಗಳಿಂದ ಮಾಡಿ ಬಹಳ ಕಷ್ಟಪಡುತ್ತಿದ್ದೇನೆ, ಇದು ಸುಲಭವಾಗಿ ಬಿಡುಗಡೆಯಾಗುತ್ತಿದೆಯಲ್ಲ ಎಂದು ಆ ಶಕ್ತಿಯನ್ನು ಹೇಗಾದರೂ ನಾನು ಪಡೆದುಕೊಳ್ಳಬೇಕು. ಫಿಲಿಪ್ಪನಲ್ಲಿ ಕಾರ್ಯ ಮಾಡುತ್ತಿದ್ದ ದೈವ ಶಕ್ತಿ, ಆ ಶಕ್ತಿಯನ್ನು ನಾನು ಕದಿಬೇಕು, ಆ ಶಕ್ತಿಯನ್ನು ನಾನು ಪಡ್ಕೋಬೇಕು, ಆ ಶಕ್ತಿ ನನಗೂ ಬೇಕು ಎಂದು ದುರುದ್ದೇಶದಿಂದ ಹೋಗುತ್ತಾನೆ ಹೊರತು ಜೀವೋದ್ಧಾರ ಪಡೆದುಕೊಳ್ಳಬೇಕು, ಹಳೆಯ ಪಾಪಗಳನ್ನು ಬಿಟ್ಟು ದೇವರಿಗೆ ಅಭಿಮುಖನಾಗಬೇಕೆಂದು ಪರಿಪೂರ್ಣವಾದ ಮಾನಸಾಂತರ ಅವನಲ್ಲಿ ಉಂಟಾಗಿರುವುದಿಲ್ಲ. ಅದನ್ನು ಮುಂದಿನ ವಚನದಲ್ಲಿ ನೋಡುತ್ತೇವೆ. ಸಮಾರ್ಯದ ಜನರು ದೇವರ ವಾಕ್ಯವನ್ನು ಸ್ವೀಕರಿಸಿದ ಸಮಾಚಾರ ಪ್ರೇಷಿತರಿಗೆ ಮುಟ್ಟಿತು. ಅವರು ಪೇತ್ರ ಮತ್ತು ಯೋವಾನರನ್ನು ಅಲ್ಲಿಗೆ ಕಳುಹಿಸಿದರು. ಅವರು ಬಂದು ಆ ಜನರು ಪವಿತ್ರಾತ್ಮ ಅವರ ವರವನ್ನು ಪಡೆಯಲೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಏಕೆಂದರೆ ಅವರು ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದಿದ್ದರೆ ಹೊರತು ಅವರಲ್ಲಿ ಯಾರ ಮೇಲೂ ಆ ವರವು ಬಂದಿರಲಿಲ್ಲ. ಪ್ರೇಷಿತರು ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡಲು ಅವರು ಪವಿತ್ರಾತ್ಮರ ವರವನ್ನು ಪಡೆದರು. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಿದ್ದರು. ಇದನ್ನು ಸ್ನಾನಿಕ ಯೋಹಾನ ಸಹ ಹೇಳಿರ್ತಾರೆ ಮೊದಲೇ. ನಾನಾದರೂ ನೀರಿನಿಂದ ನಿಮಗೆ ದೀಕ್ಷಾ ಸ್ನಾನವನ್ನು ಕೊಡುತ್ತೇನೆ, ನನ್ನ ನಂತರ ಬರುವವರು ಪವಿತ್ರಾತ್ಮರಿಂದಲೂ ಅಗ್ನಿಯಿಂದಲೂ ನಿಮಗೆ ದೀಕ್ಷಾ ಸ್ನಾನವನ್ನು ನೀಡುವರು. ಇವತ್ತು ಯೇಸುವಿನ ನಾಮದಲ್ಲಿ ನಾವು ದೀಕ್ಷಾ ಸ್ನಾನವನ್ನು ಪಡೆದುಕೊಂಡ ನಂತರ ಆ ಪವಿತ್ರಾತ್ಮರಿಂದಲೂ ಅಗ್ನಿಯಿಂದಲೂ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಾಗ ಪವಿತ್ರಾತ್ಮರ ವರಗಳು, ಫಲಗಳು ನಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ. ಆದ ಕಾರಣ ಪ್ರೇಷಿತರು ಬಂದು ಜನರ ಮೇಲೆ ಹಸ್ತ ನಿಕ್ಷೇಪ ಮಾಡುವಾಗ, ಹಸ್ತ ನಿಕ್ಷೇಪ ಪ್ರಾರ್ಥನೆ ಪವಿತ್ರಾತ್ಮರ ಅಭಿಷೇಕವನ್ನ ನಮ್ಮಲ್ಲಿ ಪಡೆದುಕೊಳ್ಳಲು
ಒಂದು ವಿಶೇಷವಾದ ಪ್ರಾರ್ಥನೆಯಾಗಿದೆ. ದೇವಸೇವಕರಿಗೆ, ಗುರುಗಳಿಗೆ, ಬಿಷಪ್ ಗುರುಗಳಿಗೆ, ವಿಶೇಷವಾಗಿ ಎಲ್ಲ ಯಾಜಕರುಗಳಿಗೆ ದೇವರು ಕೊಟ್ಟಿರುವಂಥ ಒಂದು ವಿಶೇಷವಾದ ಕೃಪೆ. ಹಸ್ತ ನಿಕ್ಷೇಪ ಪ್ರಾರ್ಥನೆಯ ಮೂಲಕ ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬರುತ್ತಾರೆ. ಇದನ್ನ ಹಳೆಯ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಸಮುವೇಲ ಪ್ರವಾದಿ ಸೌಲನ ಮೇಲೆ, ದಾವಿದನ ಮೇಲೆ ಎಣ್ಣೆಯನ್ನು ಹಾಕಿ ಪ್ರಾರ್ಥಿಸುವಾಗ ಅವರು ಪವಿತ್ರಾತ್ಮ ಭರಿತರಾದರು ಎಂದು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಹಸ್ತ ನಿಕ್ಷೇಪ ಪ್ರಾರ್ಥನೆ, ತೈಲ ಅಭ್ಯಂಗದ ಮೂಲಕ ಪವಿತ್ರಾತ್ಮರ ಅಭಿಷೇಕದ ಪ್ರಾರ್ಥನೆ, ಈ ಒಂದು ಸಂಸ್ಕಾರಗಳಲ್ಲಿ, ಈ ಒಂದು ಪ್ರಾರ್ಥನೆಗಳಲ್ಲಿ ನಾವು ಭಾಗವಹಿಸಿ ನಮ್ಮಲ್ಲಿರುವ ಪವಿತ್ರಾತ್ಮರ ಅಭಿಷೇಕವನ್ನ ಹೆಚ್ಚು ಮಾಡಿಕೊಳ್ಳಬಹುದು. ಪ್ರೇಷಿತರು ಹಸ್ತ ನಿಕ್ಷೇಪ ಮಾಡಿದಾಗ ಭಕ್ತರಿಗೆ ಪವಿತ್ರಾತ್ಮ ಪ್ರದಾನವಾಗುವುದನ್ನು ಸೀಮೋನನು ಕಂಡನು. ಪೇತ್ರ ಮತ್ತು ಯೋವಾನರಿಗೆ ಹಣವನ್ನು ನೀಡುತ್ತಾ, ನಾನು ಸಹ ಯಾರ ಮೇಲೆ ಕೈಯಿಟ್ಟರು ಅವರು ಪವಿತ್ರಾತ್ಮವರ ವರವನ್ನು ಹೊಂದುವಂತ ಶಕ್ತಿಯನ್ನು ನನಗೂ ಕೊಡಿ. ನಾನು ಹೇಳಿಲ್ವಾ, ಆ ಮಂತ್ರವಾದಿಯ ಉದ್ದೇಶ ಆ ಶಕ್ತಿ ಬೇಕು ನನಗೆ, ಆದರೆ ಯೇಸು ನನಗೆ ಬೇಡ ಅನ್ನುವ ರೀತಿಯಲ್ಲಿ. ಯೇಸು ಇಲ್ಲದೆ ಪವಿತ್ರಾತ್ಮರಿಲ್ಲ, ಪವಿತ್ರಾತ್ಮರಿಲ್ಲದೆ ಯೇಸು ಇಲ್ಲ. ಅದಕ್ಕೆ ಪೇತ್ರನು, ನಿನ್ನ ಹಣಕಾಸು ನಿನ್ನೊಂದಿಗೆ ಹಾಳಾಗಿ ಹೋಗಲಿ, ದೇವರ ವರವನ್ನು ಹಣಕ್ಕೆ ಕೊಳ್ಳಬೇಕೆಂದಿರುವೆಯಾ? ಹಣಕಾಸಿನಿಂದ ಈ ಪ್ರಪಂಚದಲ್ಲಿ ನೀವು ಏನು ಬೇಕಾದರೂ ಕೊಂಡುಕೊಳ್ಳಬಹುದು, ಆದರೆ ಪವಿತ್ರಾತ್ಮರ ವರವನ್ನು ಹಣದಿಂದ, ಆಸ್ತಿಯಿಂದ, ಐಶ್ವರ್ಯದಿಂದ ಕೊಂಡುಕೊಳ್ಳಲು ಸಾಧ್ಯವೇ ಇಲ್ಲ. ಪವಿತ್ರಾತ್ಮರನ್ನು ಕೊಂಡುಕೊಳ್ಳಲಿರುವ ಏಕೈಕ ಮಾರ್ಗ, ಪ್ರೇಷರ ಕಾರ್ಯಕಲಾಪಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಲ್ಲ, ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಿ ಯೇಸುವನ್ನ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಯೇಸು ನಾಮದಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಂಡು ಪವಿತ್ರಾತ್ಮರ ವರವನ್ನು ಹೊಂದಿಕೊಳ್ಳತಕ್ಕದ್ದು. ಯೇಸುವನ್ನ ನಂಬುವವನಿಗೆ ಯೇಸುವಿನ ಮುಖಾಂತರ ಮಾತ್ರ ಪವಿತ್ರಾತ್ಮರು ನಮಗೆ ಲಭಿಸುತ್ತಾರೆ. ನಿನ್ನ ದುರಾಲೋಚನೆಗಾಗಿ ಪಶ್ಚಾತ್ತಾಪ ಪಡು, ನಿನ್ನ ದುರುದ್ದೇಶವನ್ನು ಕ್ಷಮಿಸಲೆಂದು ಪ್ರಭುವನ್ನ ಪ್ರಾರ್ಥಿಸು, ಅವರು ಕ್ಷಮಿಸಬಹುದು. ನೀನು ದ್ವೇಷ, ಅಸೂಯೆಯಿಂದ ತುಂಬಿರುವೆ, ಪಾಪಕ್ಕೆ ದಾಸನಾಗಿರುವೆ. ದ್ವೇಷ, ಅಸೂಯೆ, ಪವಿತ್ರಾತ್ಮರ ವರ ನಮ್ಮಲ್ಲಿ ಕಾರ್ಯ ಮಾಡುವುದಿಲ್ಲ. ಇವತ್ತು ಪವಿತ್ರಾತ್ಮರ ವಿರುದ್ಧವಾದ ಪಾಪಗಳು ನಮಗೆ ಬಹಳ ತೋರಿಸ್ಕೊಡ್ತಾ ಇದ್ದಾರೆ, ಹೌದಲ್ವಾ? ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ, ಹಠಮಾರಿತನ ಪವಿತ್ರಾತ್ಮರನ್ನ ದುಃಖಕ್ಕೀಡು ಮಾಡುತ್ತದೆ ಅಂತ. ಇಲ್ಲಿ ದ್ವೇಷ, ಅಸೂಯೆ, ಪಾಪಕ್ಕೆ ದಾಸನಾಗಿರುವೆ, ಪವಿತ್ರಾತ್ಮರ ವರಗಳು ನಿನ್ನಲ್ಲಿ ಕಾರ್ಯ ಮಾಡುವುದಿಲ್ಲ. ಆಗ ಸೀಮೋನನು, ನೀವು ಹೇಳಿದ ಹಾಗೆ ಯಾವ ಕೇಡೂ ನನಗೆ ತಗಲದಂತೆ ನನಗಾಗಿ ನೀವೇ ಪ್ರಭುವಿನಲ್ಲಿ ಪ್ರಾರ್ಥನೆ ಮಾಡಿ ಎಂದು ಬೇಡಿಕೊಂಡನು. ಪ್ರೇಷಿತರು ದೇವರ ವಾಕ್ಯವನ್ನು ಸಾಕ್ಷ್ಯಪೂರಿತವಾಗಿ ಬೋಧಿಸಿದ ಮೇಲೆ ಜೆರುಸಲೇಮಿಗೆ ಮರಳಿದರು. ದಾರಿಯಲ್ಲಿ ಅವರು ಸಮಾರ್ಯದ ಅನೇಕ ಹಳ್ಳಿಗಳಲ್ಲೂ ಶುಭ ಸಂದೇಶವನ್ನ ಸಾರಿದರು. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತನಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇಂದು ಅನೇಕರಲ್ಲಿ ಪವಿತ್ರಾತ್ಮರ ಅಭಿಷೇಕ ಪಡೆದುಕೊಂಡಿದ್ದರೂ ಸಹ ಆ ಅಭಿಷೇಕ ಅವರಲ್ಲಿ ಕಾರ್ಯ ಮಾಡುತ್ತಿಲ್ಲ, ವರಗಳು ಅವರಲ್ಲಿ ಕಾರ್ಯ ಮಾಡುತ್ತಿಲ್ಲ, ಪವಿತ್ರಾತ್ಮರ ಸತ್ಫಲಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡುತ್ತಿಲ್ಲ. ಅದಕ್ಕೆ ಕಾರಣ ಪವಿತ್ರಾತ್ಮರನ್ನು ನೋಯಿಸುತ್ತಿರುವಾಗ, ಪವಿತ್ರಾತ್ಮರನ್ನು ದುಃಖಕ್ಕೀಡು ಮಾಡುತ್ತಿರುವಾಗ, ಪವಿತ್ರಾತ್ಮರು ನಮ್ಮಲ್ಲಿ ನಿಶ್ಚೇತನಗೊಂಡಾಗ ಅದು ನಮ್ಮಲ್ಲಿ ಕಾರ್ಯ ಮಾಡದೆ ನಾವು ಬರಿಯ ಮಣ್ಣಿನ ಪಾತ್ರೆಗಳಾಗಿ ಮಾರ್ಪಾಡಾಗುತ್ತಿದ್ದೇವೆ. ಅದಕ್ಕಾಗಿ ಪವಿತ್ರಾತ್ಮರಲ್ಲಿ ನಾವು ಕ್ಷಮೆಯನ್ನು ಕೇಳೋಣ. ನಮ್ಮೊಡನೆ ವಾಸ ಮಾಡುವ ಪರಿಶುದ್ಧಾತ್ಮರೇ, ನಮ್ಮ ಹೃದಯದ ದುರುದ್ದೇಶಗಳು, ಹಠಮಾರಿತನ, ದ್ವೇಷ, ಅಸೂಯೆ, ನಿಮಗೆ ಬೇಡವಾದ ಇವೆಲ್ಲವುಗಳ ಬೇರು ಸಮೇತ ಈ ಕಳೆಗಳನ್ನು ಕಿತ್ತು ಹಾಕಿ ಪವಿತ್ರಾತ್ಮರ ಪ್ರೀತಿ, ಶಾಂತಿ, ಸಮಾಧಾನ, ದೀನತೆ, ನಮ್ರತೆ, ಕ್ಷಮೆ, ಪ್ರೀತಿ ಇವುಗಳಿಂದ ನಮ್ಮನ್ನು ಅಭಿಷೇಕಿಸಿ ನಾವು ಕಾರ್ಯರೂಪದಲ್ಲಿ ಅದನ್ನು ಮಾಡಬೇಕು. ನಾನು ಅಳಿಯಬೇಕು, ಪರಿಶುದ್ಧಾತ್ಮರು ನನ್ನಲ್ಲಿ ಬೆಳೆಯಬೇಕು ಎಂದು ನಾವು ಒಪ್ಪಿಸಿಕೊಡುವ ಈ ಸಮಯದಲ್ಲಿ ಪರಿಶುದ್ಧಾತ್ಮರು ಫಿಲಿಪ್ಪನಲ್ಲಿ ಕಾರ್ಯ ಮಾಡಿದ ಪರಿಶುದ್ಧಾತ್ಮರು ಹಸ್ತ ನಿಕ್ಷೇಪ ಮೂಲಕ ನಾವು ಪಡೆದುಕೊಂಡ ಪವಿತ್ರಾತ್ಮರ ವರದಾನಗಳು ಪುನಶ್ಚೇತನಗೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.